ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತೇಳಿ ನಾವು ಮಂಗಳೂರಿನಲ್ಲಿ ನಾವು ಅದನ್ನು ಅನೌನ್ಸ್ಮೆಂಟ್ ಮಾಡಿದೋ. ಇವ್ರ ಕಾಲೇಜಲ್ಲೇ ಕಾರ್ಯಕ್ರಮ ಮಾಡಿದೋ. ರಾಹುಲ್ ಗಾಂಧಿ ಅವರು ಬಂದರು. ಹಂಗೆ ಪ್ರತಿಯೊಂದು ವಿಚಾರಕ್ಕೂ ನಾನು ಹಳ್ಳಿಲಿ ತಮಗೆಲ್ಲ ಗೊತ್ತಿದೆಯೇನೋ, ರಿಜಿಸ್ಟ್ರೇಷನ್ನು ಮನೆ ಕೊಡಬೇಕಾದ್ರೆ, ಸೈಟ್ ಕೊಡಬೇಕಾದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಹೆಣ್ಮಕ್ಳ ಹೆಸರಿಗೆ ಹಳ್ಳಿಗಳಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡೋಂಥ ಒಂದು ಕಡ್ಡಾಯ ಪದ್ಧತಿಯನ್ನು ನಮ್ಮ ಕಾಲದಲ್ಲಿ ಹಿಂದೆ ಕೂಡ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನಿಮ್ಗೆ ನಾನು ಹೇಳಿದಷ್ಟೇ, ಈ ಎಲ್ಲ ಸಂಘಟನೆಗಳನ್ನು ಗುರುತು ಮಾಡಿ ಹೋಗಿ. ಅಧಿಕಾರ ಎಲ್ಲೂ ಹೋಗುದಿಲ್ಲ, ಅಧಿಕಾರ ಸಿಕ್ಕೇ ಸಿಗ್ತದೆ. ರಿಸರ್ವೇಷನ್ ಯಾರು ತಪ್ಪಿಸೋಕ್ಕಾಗೋದಿಲ್ಲ. ಮುಂದಕ್ಕೆ 33% ಪಾರ್ಲಿಮೆಂಟಲ್ಲಿ, ಅಸೆಂಬ್ಲಿಲಿ ಯಾರು ತಪ್ಪಿಸೋಕ್ಕಾಗಲ್ಲ. ಅದಕ್ಕೆ ನೀವು ನಾಯಕತ್ವನ ನೀವು ಬೆಳೆಸ್ಕೊಳ್ಬೇಕು. ಈಗ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ಮನೆಯವ್ರು ಕೊಟ್ಟನೋ, ಹೆಂಡತಿದ್ದೀರು ಕೊಟ್ಟನೋ, ಮಕ್ಳು ಕೊಟ್ಟನೋ, ಇನ್ನೊಬ್ರು ಕೊಟ್ಟನೋ, 6 ಜನಕ್ಕೆ ಈ ಸತಿ ಪಾರ್ಲಿಮೆಂಟ್ಗೆ ನಮ್ಮ ರಾಜ್ಯದಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಯಾವಾಗ ಸಿಕ್ಕಿತ್ತು? ಸೊ ನೀವು ಯಾರು ಬೆಳ್ಕೊಂಡ್ರೆ ನಾವು ಯಾರು ತಪ್ಪಿಸೋಕ್ಕಾಗೋದಿಲ್ಲ. ಯಾರು ಬೆಳ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಬೆಳ್ಕೋಬೇಕು, ಹೋರಾಟ ಮಾಡಿ. ನಿಮಗೂ ಗೌರವ ಸಿಗಬೇಕು ಅನ್ನೋದು ಕೂಡ ನನಗೆ ಅರಿವಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಮಿಟಿಲಿ ನೆಕ್ಸ್ಟು ನಾಮಿನೇಷನ್ ಮಾಡುವಾಗ ಈಗ ಒಂದಷ್ಟು ಜನಕ್ಕೆ ಚೇರ್ಮನ್ ಮಾಡಿದ್ದೀವಿ. ಎಲ್ಲರನ್ನೂ ಮಾಡೋಕ್ಕಾಗದೇ ಇರ್ಬೋದು, ಕೆಲವ್ರಿಗೆಲ್ಲ ನಾವು ಚೇರ್ಮನ್ಗಳನ್ನು ಮಾಡಿದ್ದೀವಿ. ಏನು ಬಯಸೇ ಕೂಡ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ಅವಕಾಶ ಸಿಗ್ತದೆ. 2 ವರ್ಷದ ಟರ್ಮ್ ಮಾಡಿದ್ದೀವಿ. ಈಗ ಒಂದು ಜನ ಸೆಕ್ರೆಟರೀಸ್ ಇನ್ನೂ ಸೇರಿಸಿದ್ದೆ. ಜನರಲ್ ಸೆಕ್ರೆಟರಿಗೆ ತೆಗೆದುಬಿಟ್ಟಾರ ಲಿಸ್ಟು. ಸೆಕ್ರೆಟರಿಗೂ ಒಂದು 40 ಜನಕ್ಕೆ 30 ಜನಕ್ಕೆ ಸೇರಿಸಿದ್ದೀನಿ, ಹೆಣ್ಮಕ್ಳಿಗೆ ಇರಬೇಕು ಅಂತ. ಇನ್ನು ಯಾರಾದ್ರು ಇನ್ವಿಟಬಲ್ಲು ಕಷ್ಟಕ್ಕೆ ಗೌರವ ಕೊಡಬೇಕು ಅಂದರೆ ಇನ್ನು ಮಹಿಳಾ ಕಾಂಗ್ರೆಸ್, ಇನ್ನು ನಿಮ್ಮ ರಾಜ್ಯ ಜಿಲ್ಲಾ ಮಟ್ಟದ ಮಹಿಳಾ ಕಾಂಗ್ರೆಸ್ ಯಾರು PCC ಮೆಂಬರ್ ಆಗಿಲ್ಲ ಅಂದರೆ ಒಂದು ಪಟ್ಟಿ ಕೊಡಲಿ. ನಾಳೆನೇ PCC ಮೆಂಬರ್ ಮಹಿಳಾ ಕಾಂಗ್ರೆಸ್ನ ನಾನು ನಾಮಿನೇಟ್, ನನಗೆ ಪವರ್ ಇದೆ, ನಾನೇ ಅದನ್ನು ಬೇಕಾದ್ರೆ ನಾನು ಮಾಡಿಬಿಡ್ತೀನಿ. ಕೆಲವ್ರನ್ನೇನೋ ಒಂದು 8 ಜನ ಮಾಡಿದ್ದೀನಿ, ಇನ್ನೂ ಒಂದಷ್ಟು ಜನನ ಬೇಕಾದ್ರೆ ಮಾಡೋಕ್ಕೆ ನಾನು ಸಿದ್ಧ ಇದ್ದೇನೆ. ಈ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತೇಳಿ ನಾವು ಮಂಗಳೂರಿನಲ್ಲಿ ನಾವು ಅದನ್ನು ಅನೌನ್ಸ್ಮೆಂಟ್ ಮಾಡಿದೋ. ಇವ್ರ ಕಾಲೇಜಲ್ಲೇ ಕಾರ್ಯಕ್ರಮ ಮಾಡಿದೋ. ರಾಹುಲ್ ಗಾಂಧಿ ಅವರು ಬಂದರು. ಹಂಗೆ ಪ್ರತಿಯೊಂದು ವಿಚಾರಕ್ಕೂ ನಾನು ಹಳ್ಳಿಲಿ ತಮಗೆಲ್ಲ ಗೊತ್ತಿದೆಯೇನೋ, ರಿಜಿಸ್ಟ್ರೇಷನ್ನು ಮನೆ ಕೊಡಬೇಕಾದ್ರೆ, ಸೈಟ್ ಕೊಡಬೇಕಾದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಹೆಣ್ಮಕ್ಳ ಹೆಸರಿಗೆ ಹಳ್ಳಿಗಳಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡೋಂಥ ಒಂದು ಕಡ್ಡಾಯ ಪದ್ಧತಿಯನ್ನು ನಮ್ಮ ಕಾಲದಲ್ಲಿ ಹಿಂದೆ ಕೂಡ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನಿಮ್ಗೆ ನಾನು ಹೇಳಿದಷ್ಟೇ, ಈ ಎಲ್ಲ ಸಂಘಟನೆಗಳನ್ನು ಗುರುತು ಮಾಡಿ ಹೋಗಿ. ಅಧಿಕಾರ ಎಲ್ಲೂ ಹೋಗುದಿಲ್ಲ, ಅಧಿಕಾರ ಸಿಕ್ಕೇ ಸಿಗ್ತದೆ. ರಿಸರ್ವೇಷನ್ ಯಾರು ತಪ್ಪಿಸೋಕ್ಕಾಗೋದಿಲ್ಲ. ಮುಂದಕ್ಕೆ 33% ಪಾರ್ಲಿಮೆಂಟಲ್ಲಿ, ಅಸೆಂಬ್ಲಿಲಿ ಯಾರು ತಪ್ಪಿಸೋಕ್ಕಾಗಲ್ಲ. ಅದಕ್ಕೆ ನೀವು ನಾಯಕತ್ವನ ನೀವು ಬೆಳೆಸ್ಕೊಳ್ಬೇಕು. ಈಗ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ಮನೆಯವ್ರು ಕೊಟ್ಟನೋ, ಹೆಂಡತಿದ್ದೀರು ಕೊಟ್ಟನೋ, ಮಕ್ಳು ಕೊಟ್ಟನೋ, ಇನ್ನೊಬ್ರು ಕೊಟ್ಟನೋ, 6 ಜನಕ್ಕೆ ಈ ಸತಿ ಪಾರ್ಲಿಮೆಂಟ್ಗೆ ನಮ್ಮ ರಾಜ್ಯದಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಯಾವಾಗ ಸಿಕ್ಕಿತ್ತು? ಸೊ ನೀವು ಯಾರು ಬೆಳ್ಕೊಂಡ್ರೆ ನಾವು ಯಾರು ತಪ್ಪಿಸೋಕ್ಕಾಗೋದಿಲ್ಲ. ಯಾರು ಬೆಳ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಬೆಳ್ಕೋಬೇಕು, ಹೋರಾಟ ಮಾಡಿ. ನಿಮಗೂ ಗೌರವ ಸಿಗಬೇಕು ಅನ್ನೋದು ಕೂಡ ನನಗೆ ಅರಿವಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಮಿಟಿಲಿ ನೆಕ್ಸ್ಟು ನಾಮಿನೇಷನ್ ಮಾಡುವಾಗ ಈಗ ಒಂದಷ್ಟು ಜನಕ್ಕೆ ಚೇರ್ಮನ್ ಮಾಡಿದ್ದೀವಿ. ಎಲ್ಲರನ್ನೂ ಮಾಡೋಕ್ಕಾಗದೇ ಇರ್ಬೋದು, ಕೆಲವ್ರಿಗೆಲ್ಲ ನಾವು ಚೇರ್ಮನ್ಗಳನ್ನು ಮಾಡಿದ್ದೀವಿ. ಏನು ಬಯಸೇ ಕೂಡ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ಅವಕಾಶ ಸಿಗ್ತದೆ. 2 ವರ್ಷದ ಟರ್ಮ್ ಮಾಡಿದ್ದೀವಿ. ಈಗ ಒಂದು ಜನ ಸೆಕ್ರೆಟರೀಸ್ ಇನ್ನೂ ಸೇರಿಸಿದ್ದೆ. ಜನರಲ್ ಸೆಕ್ರೆಟರಿಗೆ ತೆಗೆದುಬಿಟ್ಟಾರ ಲಿಸ್ಟು. ಸೆಕ್ರೆಟರಿಗೂ ಒಂದು 40 ಜನಕ್ಕೆ 30 ಜನಕ್ಕೆ ಸೇರಿಸಿದ್ದೀನಿ, ಹೆಣ್ಮಕ್ಳಿಗೆ ಇರಬೇಕು ಅಂತ. ಇನ್ನು ಯಾರಾದ್ರು ಇನ್ವಿಟಬಲ್ಲು ಕಷ್ಟಕ್ಕೆ ಗೌರವ ಕೊಡಬೇಕು ಅಂದರೆ ಇನ್ನು ಮಹಿಳಾ ಕಾಂಗ್ರೆಸ್, ಇನ್ನು ನಿಮ್ಮ ರಾಜ್ಯ ಜಿಲ್ಲಾ ಮಟ್ಟದ ಮಹಿಳಾ ಕಾಂಗ್ರೆಸ್ ಯಾರು PCC ಮೆಂಬರ್ ಆಗಿಲ್ಲ ಅಂದರೆ ಒಂದು ಪಟ್ಟಿ ಕೊಡಲಿ. ನಾಳೆನೇ PCC ಮೆಂಬರ್ ಮಹಿಳಾ ಕಾಂಗ್ರೆಸ್ನ ನಾನು ನಾಮಿನೇಟ್, ನನಗೆ ಪವರ್ ಇದೆ, ನಾನೇ ಅದನ್ನು ಬೇಕಾದ್ರೆ ನಾನು ಮಾಡಿಬಿಡ್ತೀನಿ. ಕೆಲವ್ರನ್ನೇನೋ ಒಂದು 8 ಜನ ಮಾಡಿದ್ದೀನಿ, ಇನ್ನೂ ಒಂದಷ್ಟು ಜನನ ಬೇಕಾದ್ರೆ ಮಾಡೋಕ್ಕೆ ನಾನು ಸಿದ್ಧ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.